Hi friends, I am Rakshita Base. My topic is Theory X and Theory Y. Today I will discuss about two Theory X and Theory Y. Introduction. Theory X and Theory Y are theories of women work motivation and management. They were created by Douglas McGregor while he was working at the MIT Sloan School of Management in the 1950s and developed further in the 1960s. McGregor's work was rooted in motivation theory alongside the works of Abraham Maslow, who created the hierarchy of needs. The two theories proposed by McGregor describe contrasting models of work for motivation applied by managers in human resource management, organizational behavior, organizational communication and behavior, organizational communication and organizational development. Theory X and Theory Y women ವರ್ಕ್ಗೆ ಮೋಟಿವೇಶನ್ ಮ್ಯಾನೇಜ್ಮೆಂಟ್ ಥಿಯರಿಯಾಗಿದೆ. 1950ರಲ್ಲಿ MIT ಸ್ಲೋನ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಡಾಸ್ಲರ್ ಮೆಕ್ಗ್ರೆಗರು ವರ್ಕ್ ಮಾಡಬೇಕಾದ್ರೆ ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈನ ಕ್ರಿಯೇಟ್ ಮಾಡಿದರು ಮತ್ತು 1960ಯಲ್ಲಿ ಅದನ್ನ ಡೆವಲಪ್ ಮಾಡ್ತಾರೆ. ಮೆಕ್ಗ್ರೆಗರ್ ಅವರು ವರ್ಕ್ ಮೋಟಿವೇಶನ್ ಥಿಯರಿಯನ್ನು ರೂಟೆಡ್ ಮಾಡಿದ್ದಾರೆ. ಆ್ಯಂಡ್ ಮೆಕ್ಗ್ರೆಗರ್ ಡಿಸ್ಕ್ರೈಬ್ ಮಾಡಿದ ಟೂ ಥಿಯರೀಸ್ಗಳು ಅಂದರೆ ವುಮೆನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್, ಆರ್ಗನೈಸೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಬಿಹೇವಿಯರ್. ಆರ್ಗನೈಸೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಬಗ್ಗೆ ಮೋಟಿವೇಶನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಥಿಯರಿ ಎಕ್ಸ್ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ heightened supervision, external rewards and penalties, while Theory Y highlights the motivating role of job certification and encourages workers to approach tasks without direct supervision. ಅಂದರೆ ಥಿಯರಿ ಎಕ್ಸ್ ಐಟನರ್ ಸೂಪರ್ವಿಷನ್, ಎಕ್ಸ್ಟರ್ನಲ್ ರಿವಾರ್ಡ್ಸ್ ಆ್ಯಂಡ್ ಪೆನಾಲ್ಟೀಸ್ ಬಗ್ಗೆ ಏನೇನು ಇಂಪಾರ್ಟೆನ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದೆ. ಬಟ್ ಥಿಯರಿ ವೈ ಜಾಬ್ ಸರ್ಟಿಫಿಕೇಷನ್ ಆ್ಯಂಡ್ ಮೋಟಿವೇಟನ್ ರೋಲ್ ಬಗ್ಗೆ ಹೈಲೈಟ್ ಮಾಡ್ತದೆ ಮತ್ತು ಡೈರೆಕ್ಟ್ ಸೂಪರ್ವಿಷನ್ ಇಲ್ಲದೆ ಟಾಸ್ಕ್ನ ಅಪ್ರೋಚ್ ಮಾಡಲು ವರ್ಕರ್ಸ್ಗೆ ಎಂಕರೇಜ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಯೂಸ್ ಆಫ್ ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈ can affect employee motivation and productivity in different ways, and managers may choose to implement strategies from both theories into their practices. ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈ ಮ್ಯಾನೇಜ್ಮೆಂಟ್ ಯೂಸಸ್ ಮಾಡಲು ಎಂಪ್ಲಾಯಿಗಳಿಗೆ ಮೋಟಿವೇಶನ್ ಆ್ಯಂಡ್ ಪ್ರೊಡಕ್ಟಿವಿಟಿಯನ್ನು ಡಿಫ್ರೆಂಟ್ ವೇಸಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾರೆ ಮತ್ತು ಮ್ಯಾನೇಜರ್ಸ್ಗಳಿಗೆ ಟೂ ಥಿಯರ್ಸ್ಗಳಿಂದ ಸ್ಟ್ರಾಟಜಿಯನ್ನು ಪ್ರಾಕ್ಟೀಸ್ಗಳಿಗೆ ಇಂಪ್ಲಿಮೆಂಟ್ ಚಾಯ್ಸ್ ಮಾಡಲು ಅವಕಾಶವನ್ನು ನೀಡುತ್ತಾರೆ. ಮೀನಿಂಗ್ ಆಫ್ ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈ. ಥಿಯರಿ ಎಕ್ಸ್ advanced the way that human beings have an inherent dislike of work. They can only be made to get results at work by the application of conscious method and by direction. Theory X stresses on the authoritarian style of leadership, and it is more work centered than people centered. ಥಿಯರಿ ಎಕ್ಸ್ ವರ್ಕ್ ಬಗ್ಗೆ ಅಡ್ವಾನ್ಸ್ವಾಗಿ ಇದು ಇಷ್ಟವಿಲ್ಲ ತೋರಿಸುತ್ತಾರೆ ಮತ್ತು ಕಾನ್ಸಿವ್ ಮೆಥಡ್ಸ್ ಆ್ಯಂಡ್ ಡೈರೆಕ್ಷನ್ ಮೂಲಕ ಮಾತ್ರ ವರ್ಕಲ್ಲಿ ರಿಸಲ್ಟ್ ಪಡೆಯಲು ಇವುಗಳನ್ನು ಮಾಡ್ತಾರೆ. ಥಿಯರಿ ಎಕ್ಸ್ ಲೀಡರ್ಶಿಪ್ ಅಥಾರಿಟಿಸಮ್ ಸ್ಟೈಲ್ನು ಹೈಲೈಟ್ ಮಾಡ್ತಾರೆ. ಇಲ್ಲಿ ರಿಸಲ್ಟ್ನ ಲೀಡರ್ಶಿಪ್ ವರ್ಕ್ ಎಂಟರ್ ಆ್ಯಂಡ್ ಪೀಪಲ್ ಸೆಂಟರ್ನ ಮೋರ್ ಸೆಂಟರ್ಡ್ ಆಗಿದೆ. ಇಲ್ಲಿ ರಿಸಲ್ಟ್ ಬರಬೇಕಂದ್ರೆ ಲೀಡರ್ಶಿಪ್ನ ವರ್ಕ್ ಎಂಟರ್ ಮತ್ತು ಪೀಪಲ್ ಸೆಂಟರ್ನ ಮಾಡಿರ್ತಾರೆ. ಥಿಯರಿ ವೈ ಅಪ್ರೋಚ್ ಟು ಮ್ಯಾನೇಜ್ಮೆಂಟ್ ಇಸ್ ಮೋರ್ ಪೀಪಲ್ ಸೆಂಟರ್ಡ್ or the individual is valued and appreciated.
Theory Y submits that when workers are given the right king of environment, they can reach their highest potential and can be of great value to the organization. ಅಂದರೆ ಮ್ಯಾನೇಜ್ಮೆಂಟ್ ಥಿಯರಿ ವೈ ಅಪ್ರೋಚ್ಗೆ ಮೋರ್ ಪೀಪಲ್ ಸೆಂಟರ್ ಆಗಿರ್ತಾರೆ. ಇಲ್ಲಿ ಪೀಪಲ್ ಪೀಪಲ್ ಪೀಪಲ್ಸ್ ಇಂಡಿವಿಜುವಲ್ ವ್ಯಾಲ್ಯೂ ಮತ್ತು ಅಪ್ರಿಷಿಯೇಟ್ನ ಪಡೆದಿರುತ್ತಾರೆ. ವರ್ಕರ್ಸ್ಗೆ ಸರಿಯಾದ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ನೀಡಿದಾಗ ಅವರು ಒಂದು ಅತ್ಯುನ್ನತ ಸಾಮರ್ಥ್ಯ ತಲುಪಲು ಮತ್ತು ಅವರ ಆರ್ಗನೈಸೇಷನ್ಗಳಿಗೆ ಮೋರ್ ವ್ಯಾಲ್ಯೂಬಲ್ ನೀಡಲು ಥಿಯರಿ ಎಕ್ಸ್ ಹೆಲ್ಪ್ ಮಾಡುತ್ತದೆ. ಡೆಫಿನಿಷನ್ ಆಫ್ Theory X and Theory Y. Definition. The Theory X and Theory Y are the theories of motivation given by Douglas McGregor in 1960s. These theories are based on the premise that management has to assemble all the factors of production, including human being, to get the work done. ದಿ ಥಿಯರಿ ಎಕ್ಸ್ ಆ್ಯಂಡ್ ಥಿಯರಿ ವೈ 1960ರಲ್ಲಿ ಡಾಗ್ಲಸ್ ಮೆಕ್ಗ್ರೆಗರ್ ನೀಡಿದ ಮೋಟಿವೇಶನ್ ಥಿಯರಿಯಾಗಿದೆ. ಈ ಥಿಯರಿಗಳು ವರ್ಕ್ ಡನ್ ಮಾಡಲು ವುಮೆನ್ ಸೇರಿದಂತೆ ಪ್ರೊಡಕ್ಷನ್ ಆಲ್ ಫ್ಯಾಕ್ಟರ್ಸ್ ಮ್ಯಾನೇಜ್ಮೆಂಟ್ನ ಇನ್ಕ್ಲೂಡ್ ಮಾಡಿಕೊಂಡು ಅಸೆಂಬಲ್ ಮಾಡ್ತಾರೆ. ಅಸಂಪ್ಷನ್ ಆಫ್ ಥಿಯರಿ ಎಕ್ಸ್. ಇಲ್ಲಿ ಥಿಯರಿ ಎಕ್ಸ್ಲಿ ಕೆಲವೊಂದು ಅಸಂಪ್ಷನ್ಗಳು ಬರ್ತವೆ. ಅದರಲ್ಲಿ ಫಸ್ಟ್ ಒನ್, ವರ್ಕ್ನ ಇನ್ನೆರೆಂಟ್ಲಿಯಾಗಿ ಮೋಸ್ಟ್ ಪೀಪಲ್ಗೆ ಡಿಸ್ಟೆನ್ಸಿಫುಲ್ ಆಗುತ್ತದೆ ಮತ್ತು ಆ ಕೆಲಸನ ಮಾಡೋಕ್ಕಾಗದೇ ಇದ್ದಾಗ ಅವರು ವರ್ಕ್ನ ಅವಾಯ್ಡ್ ಮಾಡಲು ಟ್ರೈ ಮಾಡ್ತಾರೆ. ಸೆಕೆಂಡ್ ಒನ್, ಮೋಸ್ಟ್ ಪೀಪಲ್ ಆ್ಯಂಬಿನೇಷನ್ನು ಇಟ್ಕೊಂಡಿರಲ್ಲ ಮತ್ತು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾವುದನ್ನು ಹೊಂದಿರುವುದಿಲ್ಲ ಮತ್ತು ಡಿಸೈರ್ ಆಗಿ ಇರ್ತಾರೆ ಮತ್ತು ಡೈರೆಕ್ಷನ್ಗಾಗಿ ಪ್ರಿಫರ್ನ ಮಾಡ್ತಾರೆ. ಆರ್ಗನೈಸ್ ಪ್ರಾಬ್ಲಮ್ನು ಸಾಲ್ವಲ್ಲಿ. ಥರ್ಡ್ ಒನ್, ಈಗ ಒಂದು ಆರ್ಗನೈಸೇಷನ್ ಏನಾದ್ರು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಅಲ್ಲಿ ಸೊಲ್ಯೂಷನ್ಗೆ ಮೋಸ್ಟ್ ಪೀಪಲ್ಗೆ ಕ್ರಿಯೇಟಿವಿಟಿ ಅನ್ನೋದು ಇರೋದಿಲ್ಲ. ಮತ್ತು ಫೋರ್ತ್ ಒನ್, ಮೋಸ್ಟ್ಲವರ ನೀಡ್ಸ್ ಹೈರಾರ್ಚಿ ಬಗ್ಗೆ ಇದ್ದರೆ ಫಿಸಿಕಲ್ ಆ್ಯಂಡ್ ಸೆಕ್ಯೂರಿಟಿ ಲೆವೆಲ್ಸ್ ಮಾತ್ರ ಮೋಟಿವೇಶನ್ನ ಅಕ್ಯುರೆನ್ಸ್ ಮಾಡ್ತಾರೆ. ಫಿಫ್ತ್, ಇಲ್ಲಿ ಮೋಸ್ಟ್ ಪೀಪಲು ಸೆಲ್ಫಿಶ್ಗಳಾಗಿರ್ತಾರೆ ಮತ್ತು ಇಲ್ಲಿ ಎಫೆಕ್ಟ್ಗಳಾಗಿರೋದಿಲ್ಲ. ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಅಚೀವ್ ಮಾಡಲು ಅವ್ರನ್ನ ಕ್ಲೋಸ್ಲಿ ಕಂಟ್ರೋಲ್ ಮಾಡಬೇಕು ಮತ್ತು ಹಾಗೆ ಒತ್ತಾಯಿಸ್ತಾನೆ ಇರಬೇಕು. ಸಿಕ್ಸ್ತ್ ಒನ್, ಮೋಸ್ಟ್ ಪೀಪಲ್ ಚೇಂಜಸ್ಗಳನ್ನ ಒಪ್ಪಿಕೊಳ್ಳೋದು ಮತ್ತು ಅದನ್ನ ವಿರೋಧಿಸುತ್ತಾರೆ. ಸೆವೆಂತ್ ಒನ್, ಮೋಸ್ಟ್ ಪೀಪಲ್ ವಂಚನೆ ಮಾಡಿರ್ತಾರೆ ಮತ್ತು ಅವರಿಗೆ ಬುದ್ಧಿ ಇರುವುದಿಲ್ಲ. ಥಿಯರಿ ಅಸಂಪ್ಷನ್ ಆಫ್ ಥಿಯರಿ ವೈ. ದಿ ಹೈಯರ್ ಲೆವೆಲ್ ನೀಡ್ಸ್ ಆಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ actualization are ongoing needs that, for most people, are never completely satisfied. As such, it is these higher level needs through which employee can best be motivated. ಅಂದರೆ ಈ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆಕ್ಚುಲೈಸೇಷನ್ನ ಹೈಯರ್ ಲೆವೆಲ್ಗೆ ನೀಡ್ಸ್ ಇರುತ್ತದೆ. ಮೋಸ್ಟ್ ಪೀಪಲ್ಗೆ ಕಂಪ್ಲೀಟ್ ಮಾಡಿದ ಕೆಲಸಕ್ಕೆ ಸ್ಯಾಟಿಸ್ಫೈ ಇರುವುದಿಲ್ಲ. ಹಾಗೆ ಹೈಯರ್ ಲೆವೆಲ್ಗಳ ಮೂಲಕ ಎಂಪ್ಲಾಯರನ್ನು ಬೆಸ್ಟ್ ಮೋಟಿವೇಟ್ನ ಆಗಿ ಮಾಡಬಹುದಾಗಿದೆ. ಅಸಂಪ್ಷನಲ್ಲಿ ಫಸ್ಟ್ ಒನ್, ಒಂದು ಕಂಡೀಷನ್ ಫೇವರಬಲ್ ಆಗಿದ ವರ್ಕ್ಗೆ ಅವ್ರಿಗೇನಾರ ಆ ವರ್ಕು ಫೇವರಬಲ್ ಆಗಿದ್ದರೆ ಅದನ್ನು ಆಟದಂತೆಯೇ ಬೇಗ ಮುಗಿಸಿಕೊಳ್ಳುತ್ತಾರೆ. ಅವರು ಒಂದು ಆಟ ಆಡದಂತೆ ಆ ಕೆಲಸನ ಮುಗಿಸುತ್ತಾರೆ. ಸೆಕೆಂಡ್ ಒನ್, ಪೀಪಲ್ಲು ತಮ್ಮನ್ನು ತಾವು ಕಮಿಟ್ ಮಾಡಿಕೊಂಡಿದ್ದರೆ ಅವರ ವರ್ಕ್ ಮತ್ತು ಆರ್ಗನೈಸ್ ಆಬ್ಜೆಕ್ಟ್ಗಳನ್ನು ಪೂರೈಸಲು ಸೆಲ್ಫ್ ಡೈರೆಕ್ಟೆಡ್ ಮತ್ತು ಕ್ರಿಯೇಟಿವ್ ಆಗಿ ಇರ್ತಾರೆ. ಥರ್ಡ್ ಒನ್, ಫುಲ್ಫಿಲ್ಮೆಂಟ್ನಂತಹ ಹೈಯರ್ ನೀಡ್ಸ್ಗಳನ್ನು ಸಾಲ್ವ್ ಮಾಡಲು ರಿವಾರ್ಡ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ಪೀಪಲ್ಸ್ಗಾಗಿ ಕ್ವಾಲಿಟಿ ಮತ್ತು ಪ್ರೊಡಕ್ಟಿವಿಟಿಯನ್ನು
ಕ್ರಿಯೇಟ್ ಮಾಡಲು ಒಂದು ಆಬ್ಜೆಕ್ಟಿವ್ ಕಮಿಟೆಡ್ ಆಗಿ ಹೊಂದಿರುತ್ತಾರೆ. ಫೋರ್ತ್ ಒನ್, ಕ್ರಿಯೇಟಿವಿಟಿಯ ಕೆಪಾಸಿಟಿಯನ್ನು ಆರ್ಗನೈಸೇಷನಲ್ಲಿ ಸ್ಪ್ರೆಡ್ ಮಾಡುತ್ತಾರೆ. ಮತ್ತು ಫಿಫ್ತ್ ಒನ್, ಕಂಡೀಷನಲ್ಲಿ ಪೀಪಲ್ನಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ಹುಡುಕುತ್ತಾರೆ. ಥಿಯರಿ ವೈಲಿ ಸಮ್ ಪೀಪಲ್ ಮೆಚುರಿಟಿ ಲೆವೆಲ್ಸ್ನ ರೀಚ್ ಮಾಡಲೆಂದು ಮೆಕ್ಗ್ರೆಗರ್ ಅಸ್ಯೂಮ್ ಮಾಡಿದ್ದಾರೆ. ಅಂಡ್ ಸ್ಟ್ರಾಟಜಿಯಲ್ಲಿ ಟೈಟರ್ ಕಂಟ್ರೋಲ್ ಮಾಡಿದರೆ ಮತ್ತು ಎಂಪ್ಲಾಯ್ಸ್ ಡೆವಲಪ್ಮೆಂಟ್ ಹೊಂದುತ್ತಿದ್ದರೆ ಅದನ್ನ ಸೈಂಟಿಫಿಕ್ ಆಗಿ ಮಾಡಬಹುದಾಗಿದೆ. ಇಂಪ್ಲಿಕೇಶನ್ ಆಫ್ ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ. ಇಲ್ಲಿ ಕೆಲವು ಆರ್ಗನೈಸೇಷನ್ ಥಿಯರಿ ಎಕ್ಸನ್ನು ಯೂಸ್ ಮಾಡ್ತಾರೆ. ಥಿಯರಿ ಎಕ್ಸ್ ಟೈಟ್ ಕಂಟ್ರೋಲ್ ಮತ್ತು ಸೂಪರ್ವಿಷನ್ನ ಯೂಸ್ ಮಾಡಿದ್ರೆ ಅದನ್ನ ಎಂಕರೇಜ್ ಮಾಡ್ತಾರೆ. ಮತ್ತು ಆರ್ಗನೈಸ್ ಚೇಂಜಸ್ಗಳಲ್ಲಿ ಎಂಪ್ಲಾಯೀಸ್ನ ಈಗ ಏನಾರು ಒಂದು ಆರ್ಗನೈಸೇಷನಲ್ಲಿ ಚೇಂಜಸ್ ಆದರೆ ಎಂಪ್ಲಾಯೀಸ್ಗಳು ಆ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ಮತ್ತು ಹೀಗಾಗಿ ಒಂದು ಇನೋವೇಷನ್ ಮತ್ತು ಎಂಕರೇಜ್ನ ಈ ಥಿಯರಿ ಎಕ್ಸಲ್ಲಿ ಮಾಡುವುದಿಲ್ಲ. ಬಟ್ ಥಿಯರಿ ವೈಯಲ್ಲಿ ಮೆನಿ ಆರ್ಗನೈಸೇಷನ್ ವೈ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ. ಮ್ಯಾನೇಜರ್ ವರ್ಕ್ ಎನ್ವೈರನ್ಮೆಂಟನ್ನು ಒಂದು ಸ್ಟ್ರಕ್ಚರ್ ಆಗಿ ಮಾಡಿ ಮತ್ತು ಅದನ್ನ ಎಂಕರೇಜ್ ಮಾಡ್ತಾರೆ. ಇದನ್ನ ಥಿಯರಿ ವೈಲಿ ಇಂಪ್ಲೈಸ್ ಮಾಡುತ್ತದೆ. ಅದು ಎಂಪ್ಲಾಯೀಸ್ಗೆ ಇನಿಷಿಯೇಟಿವ್ ಮತ್ತು ಸೆಲ್ಫ್ ಡೈರೆಕ್ಷನ್ ಪಡೆಯಲು ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ಆರ್ಗನೈಸೇಷನಲ್ಲಿ ಥಿಯರಿ ವೈನ ಅಥಾರಿಟಿ, ಟೀಮ್ ವರ್ಕ್ ಅಂಡ್ ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್ ಮಾಡಲು ಡಿಸೆಂಟ್ರಲೈಸೇಷನ್ ಅಡಾಪ್ಟ್ನ ಮಾಡುತ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಮೆಕ್ಗ್ರೆಗರ್ಸ್ ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ. ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈಲಿ ಥಿಯರಿ ಎಕ್ಸಲ್ಲಿ ಆಟಿಟ್ಯೂಡ್ ಹೇಗಿರುತ್ತೆ ಅಂದರೆ ವರ್ಕ್ನ ಡಿಸ್ಲೈಕ್ ಮಾಡ್ತಾರೆ ಮತ್ತು ಅದನ್ನ ಅವಾಯ್ಡ್ ಮಾಡ್ತಾರೆ. ಬಟ್ ಥಿಯರಿ ವೈಲಿ ಆಟಿಟ್ಯೂಡು ಒಂದು ವರ್ಕು ನೀಡ್ ಆಗಿರುತ್ತೆ ಮತ್ತು ಒಂದು ಇಂಟ್ರೆಸ್ಟ್ ಆಗಿ ವರ್ಕ್ನ ಮಾಡ್ತಾ ಇರ್ತಾರೆ ಮತ್ತು ಅದೊಂದು ಎಂಜಾಯ್ ಆಗಿ ಇರುತ್ತದೆ. ಥಿಯರಿ ಎಕ್ಸ್ ಡೈರೆಕ್ಷನ್ ಹೇಗಿರುತ್ತೆ ಅಂದರೆ ಇದೊಂದು ಫೋರ್ಸ್ ಮಾಡಿ ಮತ್ತು ಅವ್ರನ್ನ ಕನ್ವರ್ಟ್ ಮಾಡಿ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾರೆ. ಬಟ್ ಥಿಯರಿ ವೈಯಲ್ಲಿ ಡೈರೆಕ್ಷನ್ನು ಅವರ್ ಸೆಲ್ಫ್ ಆಗಿ ಮತ್ತು ಅಕ್ಸೆಪ್ಟ್ ಟಾರ್ಗೆಟ್ ಆಗಿ ವರ್ಕ್ನ ಮಾಡುತ್ತಾರೆ. ರೆಸ್ಪಾನ್ಸಿಬಿಲಿಟಿ ಥಿಯರಿ ಎಕ್ಸಲ್ಲಿ ರೆಸ್ಪಾನ್ಸಿಬಿಲಿಟಿ ಒಂದು ಅವಾಯ್ಡ್ ಆಗಿ ಮತ್ತು ಅವರು ಡೈರೆಕ್ಟ್ ಮಾಡಿದರೆ ಮಾತ್ರ ಅದು ಒಂದು ನೀಡ್ಸ್ ಆಗಿರುತ್ತೆ. ಇದರಲ್ಲಿ ಓನ್ ಆಗಿ ಮತ್ತು ಅವರ ಥ್ರೈವ್ ಆಗಿ ರೆಸ್ಪಾನ್ಸನ್ನು ಹೊಂದಿರ್ತಾರೆ. ಮೋಟಿವೇಶನ್ ಥಿಯರಿ ಎಕ್ಸಲ್ಲಿ ಮೋಟಿವೇಶನ್ ಒಂದು ಲಾಕ್ ಆಫ್ ಮನಿ ಆಗಿರುತ್ತೆ, ಒಂದು ಫಿಯರ್ ಆಫ್ ಮೋಟಿವೇಟೆಡ್ ಆಗಿರುತ್ತೆ ಮತ್ತು ಜಾಬ್ ಸೆಕ್ಯೂರಿಟಿ ಲಾಕ್ ಆಗಿರುತ್ತೆ. ಬಟ್ ಥಿಯರಿ ವೈಯಲ್ಲಿ ಮೋಟಿವೇಶನ್ ಸೆಲ್ಫ್ ಡೆವಲಪ್ಮೆಂಟ್ ಆಗಿರುತ್ತೆ ಮತ್ತು ಒಂದು ವರ್ಡಲ್ಲಿ ಕಾಂಟ್ರಿಬ್ಯೂಟ್ ಆಗಿ ಮೋಟಿವೇಟ್ ಇರುತ್ತದೆ. ಕ್ರಿಯೇಟಿವಿಟಿ ಥಿಯರಿ ಎಕ್ಸಲ್ಲಿ ಲಿಟ್ಲು ಕ್ರಿಯೇಟಿವಿಟಿ ಇರುತ್ತೆ ಮತ್ತು ಇದನ್ನ ರೂಲ್ಸ್ನ ಅರೌಂಡ್ ಮಾಡ್ತಾರೆ. ಬಟ್ ಥಿಯರಿ ವೈಲಿ ಕ್ರಿಯೇಟಿವಿಟಿ ಹೈಯರ್ ಕ್ರಿಯೇಟಿವಿಟಿ ಆಗಿರುತ್ತೆ ಮತ್ತು ರೆಕಗ್ನೈಸೇಷನ್ ಮತ್ತು ಆಪರ್ಚುನಿಟಿನ ಹೈ ಮಾಡಿರುತ್ತದೆ. ಕನ್ಕ್ಲೂಷನ್ ಇಲ್ಲಿ ಒಂದು ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ ಒಂದು ಆಪೋಸಿಟಿವ್ ಆಗಿ ಇರುತ್ತೆ. ಮತ್ತು ಇದರಲ್ಲಿ ಥಿಯರಿ ಎಕ್ಸಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಸ್ನ ಮತ್ತು ಅನ್ಎಜುಕೇಟೆಡ್ ಲೋವರ್ ಕ್ಲಾಸ್ ವರ್ಕರ್ಸ್ನ ಒಂದು ಮೇನ್ ಮೋಟಿವ್ ಆಗಿ ಮತ್ತು ಸ್ಯಾಟಿಸ್ಫೈ ಆಗಿ ಫಿಸಿಲಾಜಿಕಲ್ ನೀಡ್ಸ್ನ ಕೊಡುವುದು ಆಗಿದೆ. ಇದರ ಮೇನ್ ಗೋಲ್ ವರ್ಕರ್ಸ್ನ ಒಂದು ಸ್ಯಾಟಿಸ್ಫೈ ಮತ್ತು ಅವ್ರನ್ನ ಒಂದು ಸ್ಕಿಲ್ ಆಗಿ ಮೋಟಿವೇಟೆಡ್ ಮಾಡುವುದು ಮೇನ್ ಇಂಪಾರ್ಟೆಂಟ್ ಆಗಿದೆ.